ಸರ್ ನಮ್ಮ ಎಳುಗುಳಿ ನನಗೆ ಹಲ್ಲೆ ಮಾಡಿಬಿಟ್ಟಿರುವಂಥ ಎಳುಗುಳಿ ಅವರೇ ಕಾಂತರಾಜಂದು ಉದಯ್ ಕುಮಾರು ಭಾರತ ಎಣ್ಣೆ ಬರುತ್ತಿದ್ರು. ನಾನು ಎಣ್ಣೆ ಬರೋದ್ರಾಗೇ ಅಲ್ಲಿ ನಾನು ಎಣ್ಣೆ ತೊಗೊಂಬರ್ಬೇಕಾದ್ರಾಗ ನಾವು ನಮಗೆ ಎಣ್ಣೆ ಕೊಡಿಸು ಅಂತ ಕೇಳಿದರು. ಕೊಡಿಸ್ತಿದ್ದಕ್ಕೆ ಅಲ್ಲಿ ಜಗಳ ಮಾಡೋದಕ್ಕೆ ನಾವು ಭಯ ಬಿದ್ದು ರೈಲ್ವೆ ಸ್ಟೇಷನ್ ಮೇಲೆ ಬಂದು ಹಾಕೋದು ಗೇಟ್ ಮೇಲೆ ಬರ್ಬೇಕಾದ್ರೆ ಅಲ್ಲಿ ಮುಂದೆ ಅಟ್ಯಾಕ್ ಮಾಡಿ ಚಾಕುದಲ್ಲಿ ಇಲ್ಲಿವರೆಗೂ ಫುಲ್ ಎಳ್ದಿದ್ದಾರೆ ಸರ್. ಫುಲ್ ಇಲ್ಲಿ ಎಳ್ದಿದ್ದಾರೆ. ಯಾಕಣ್ಣ ಹೊಡೆದಿದ್ದವರು? ಅದು ಎಣ್ಣೆ ಕೊಡಿಸಿಲ್ಲ ಅಂದ್ಬಿಟ್ಟು ಎಣ್ಣೆ ಕೊಡಿಸಿಲ್ಲ ಅನ್ನೋದಕ್ಕೆ ನನಗೆ ಹಲ್ಲೆ ಮಾಡಿದ್ರು ಸರ್. ಅಲ್ಲ, ಹಳೆ ದ್ವೇಷ ಏನಾದರೂ ಇತ್ತಾ? ಏನಿಲ್ಲ, ಆಕ್ಚುಲಿ ಅವ್ರಿಗೆ ರೋಡಿಸಮ್ ಆಗಬೇಕು. ಟೇಕಲಲ್ಲಿ ಯಾರಿಗಾರು ಹೊರಗಡೆ ಟೇಕಲೆಲ್ಲ ಬೆಳೆಯಬೇಕಂತ ಅವ್ರು ಕಂಡ್ರೆ ಭಯ ಬೀಳ್ಬೇಕು ಜನ. ಅದಕ್ಕೆ ನನಗೆ ಈ ಥರ ಮಾಡಿದೆ ಸರ್. ಇವಾಗ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅವರು 22ನೇ ತಾರೀಕು ಬಂದು ಹಿಡ್ಕೊಂಬಂದಿದ್ರು. ಹಿಡ್ಕೊಂಬಂದು ಅವ್ರು ಏನು ಮಾಡಿದ್ರು, ಮನೆ ಹತ್ರ ಬಿಟ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ರು, ತೋಟದಲ್ಲಿ ಸಿಕ್ಕಿದ್ದಾರೆ. ತಗೊಂಡು ಅವ್ರು ಸ್ಟೇಷನ್ಗೆ ಹೋಗಬೇಕಾಯ್ತು. ಎಳುಗುಳಿಗೆ ಬರೋದು ಅವಶ್ಯಕತೆ ಇಲ್ಲ. ಈಗ ಕೇಳಿದ್ರಾಗ ನಾವು ಹಿಡಿತೀರಿ ಅಂತ ಹೇಳ್ತೀವಿ, ನಾವು ಹಿಡ್ದಿಲ್ಲ ಸರ್. ಅವರು ಬಟ್ ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆ ಥರ ಪ್ರಾಬ್ಲಮ್ ಆಗಿದೆ ಸರ್. SP ಮೇಡಮ್ ಹತ್ರ ಹೋಗಿದ್ದು. SP ಮೇಡಮ್ ಕೂಡ ಇವರಿಗೆ ಓಂ ಪ್ರಕಾಶ್ ಅವ್ರಿಗೆ ಹೇಳಿದ್ದಾರೆ, ನಾವು ಹಿಡಿತೀರಿ ಅಂತ ಹೇಳ್ತಾರೆ. ಬಟ್ ಅವ್ರು ಹಿಡಿತಲ್ಲ ಸರ್. ನಾಳೆ ಹೇಳ್ತಾನೆ ಇದ್ದಾರೆ. ಈಗ ಅವರು ಆರೋಪಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ಎಲ್ಲಿದ್ದಾರೆ ಗೊತ್ತಿಲ್ಲ. ಇಲ್ಲ ಪೊಲೀಸರಿಗೆ ಗೊತ್ತಿರಬೇಕು, ಇಲ್ಲ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಬಿಟ್ಟೋದು ಅವರೇ ಅಲ್ವಾ, ಪೊಲೀಸರಿಗೆ ಬಿಟ್ಟಿದ್ದಾರಲ್ವಾ, ಅವ್ರಿಗೆ ಗೊತ್ತಿರಬೇಕು. ಏನ್ರಲ್ಲಿ ಹೊಡೆದಿದ್ದಾವೆ? ಚಾಕಲ್ಲಿ ಹೊಡೆದಿದ್ದಾರೆ ಸರ್. ಚಾಕಲ್ಲಿ ತಲೆ ಮೇಲೆ ಬೀರ್ ಬಾಟಲ್ ಹೊಡೆದು ಏನಾಗಲಿಲ್ಲ. ಈ ಚಾಕಲ್ಲಿ ಹೊಡೆದಿದ್ದಾರೆ ಸರ್. ನಮ್ಮ ಹೆಸರು ಎಳುಗುಳಿ ಸರ್. ನನ್ನ ಹೆಸರು ಶ್ರೀನಾಥ್ ರಮಣ ಅಂತೇಳಿ. ನಮ್ದು ಎಳುಗುಳಿ ಸರ್. ಹೊಡೆದಂಥ ಹುಡುಗರು ಎಳುಗುಳಿ ಸರ್. ಕಾಂತರಾಜು ಉದಯ್ ಕುಮಾರ್. ಯಾವ ಸ್ಟೇಷನಲ್ಲಿ FIR ಆಗಿದೆ? ಮಾಸ್ತಿ ಸ್ಟೇಷನ್ ಸರ್. ಇಲ್ಲ, ಮಾಸ್ತಿ ಸ್ಟೇಷನಲ್ಲಿ FIR ಆಗಿದೆ. FIR ಆಗಿದೆ ಸರ್. 307 ಕೇಸ್ ಆಗಿದೆ. ಬಟ್ 20ನೇ ತಾರೀಕು ಕೇಸ್ ಇವತ್ತಿಗೂ ಅರೆಸ್ಟ್ ಮಾಡಿಲ್ಲ ಸರ್. ಅವರು ಅರೆಸ್ಟೇ ಮಾಡಲಿ ಹಿಡ್ಕೊಂಡು ಬಿಡ್ತಾ ಇದ್ದಾರೆ ಅವರು.